ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ನ್ಯೂ ಚಾನಲ್ ಕ್ರೇಜಿ ಆ್ಯಂಡ್ ಸ್ಪೈಸಿ ಯೂಟ್ಯೂಬ್ ಚಾನಲ್. ಇದು ಮೊದಲನೇ ಬಾರಿ ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲರೂ ನೀವು ಆಶೀರ್ವದಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಮಾಡಲಿಕ್ಕೆ ಕೊಟ್ಟಿರೋದು ಚಿಲ್ಲಿ ಚಿಕನ್. ಇಡೀ ನಮ್ಮ ಫ್ಯಾಮಿಲಿಗೆ ತುಂಬ ಇಷ್ಟವಾದಂಥ ಚಿಕನ್ ಇದು. ನಮ್ಮಮ್ಮ ಮಾಡೋದು. ಇದನ್ನ ಹೇಗೆ ಮಾಡಬೇಕು ಅಂದರೆ, ಮೊದಲನೇದಾಗಿ ಒಂದು ಜಾರ್ಗೆ ಒಂದು 7-8 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ಳಿ. ಒಂದು 5-6 ಮೆಣಸಿನ್ಕಾಯಿ, ಒಂದು 4 ಚಕ್ಕೆ, ಒಂದು 5-6 ಲವಂಗ, ಚಿಕ್ಕದಾದರೆ 2 ಬೆಳ್ಳುಳ್ಳಿ, ದೊಡ್ಡದಾದರೆ ಒಂದೇ ಸಾಕು. ಒಂದು 2 ಬೆಳ್ಳಷ್ಟು ಶುಂಠಿ. ಪ್ರಮಾಣ ಬೆಳ್ಳುಳ್ಳಿ ಜಾಸ್ತಿ ಆಗಲಿ ಶುಂಠಿಗಿಂತ, ಅದು ನಿಮ್ಮ ಕಣ್ಣೆಳತೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅದನ್ನೆಲ್ಲ ಹಾಕಿ ಚೆಂದಾಗಿ ಫೈನ್ ಪೇಸ್ಟ್ ರೀತಿ ರುಬ್ಕೊಬೇಕು. ಈ ರೀತಿ ಕ್ಲೀನ್ ಪೇಸ್ಟ್ ಆಗಿರಬೇಕು. ಆ್ಯಂಡ್ ಇದನ್ನು ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕಿ ರುಬ್ಕೊಂಡಿರೋಂಥ ಮಸಾಲೆನ. ಆ್ಯಂಡ್ ಅದಕ್ಕೆ ಒಂಚೂರು ಅರಿಶಿನ, ಒಂದು 150-200 ಗ್ರಾಮಷ್ಟು ಮೊಸರು, ಆನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ನೀಟಾಗಿ ಒಂದು ಮಿಕ್ಸ್ ಕೊಡಿ. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಇಟ್ಬಿಡಿ. ಆ್ಯಂಡ್ ಒಂದು ಪಾನ್ ತೊಗೊಳ್ಳಿ. ಒಂದು ಪಾನ್ಗೆ ಒಂದು 1/2-3/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ನೀವೇನು ಮಿಕ್ಸ್ ಮಾಡಿ ಇಟ್ಟಿದ್ರಿ ಚಿಕನ್ನ ಕಂಪ್ಲೀಟ್ ಪಾನ್ಗೆ ಅದನ್ನು ಹಾಕಿ ಇಲ್ಲಿ ಒಂಚೂರು ಎಣ್ಣೆ ನಾವು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ, ಬಟ್ ನೀವು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು. ನಾವು ಮೊದಲನೇ ಬಾರಿ ಮಾಡ್ತಿರೋದ್ರಿಂದ ನಮ್ಮಮ್ಮ ಟೆನ್ಷನಲ್ಲಿ ಒಂಚೂರು ಎಣ್ಣೆ ಜಾಸ್ತಿ ಹಾಕಿದ್ದಾರೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕದು. ಆ್ಯಕ್ಚುಲಿ ಎಣ್ಣೆ ತುಂಬ ಜಾಸ್ತಿ ಇಲ್ಲ, ಸ್ವಲ್ಪ ಜಾಸ್ತಿ ಇದೆ. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಪಾನಿಂದ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಅದನ್ನು ಅದು ಚೆಂದಾಗಿ ಬೇಯಬೇಕು. ಆಗಾಗ ಒಮ್ಮೆ ತೆಗೆದು ಈ ರೀತಿ ತಿರುಗಿಸ್ಕೊಳ್ಳಿ. ನೋಡಿ, ಚಿಕನ್ ಈಗ ನೀರು ಬಿಟ್ಟಿದೆ, ನೀರು ಬಿಡ್ತಾ ಇದೆ. ಅದು ಮತ್ತೆ ಮುಚ್ಚಿ ಮತ್ತೆ 10-15 ನಿಮಿಷ ಬೇಯಿಸಿ. ಮತ್ತು ಚಿಕನ್ ಪಾನ್ ತೆಗೆದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರೆಲ್ಲ ಸುಂದಿದೆ. ಈಗ ನಿಮಗೆ ಎಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಸೆಮಿ ಡ್ರೈ ಅಂತಲೂ ಅಲ್ಲ, ಇದು ಆ್ಯಕ್ಚುಲಿ ಡ್ರೈ. ಸ್ವಲ್ಪ ಗೊಜ್ಜಿನ ಅಂಶ ಇರುತ್ತೆ. ಆ್ಯಕ್ಚುಲಿ ಆ ಗೊಜ್ಜಿನ ಅಂಶ ಏನಿರುತ್ತೆ, ಆ ಗೊಜ್ಜು ಅದರಲ್ಲಿ ನೀವು ರೈಸ್ ಏನಾದರೂ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಗರಂ ಮಸಾಲ ಬಂದು ತುಂಬ ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನು ಬೇಡ, ಒಂದು 1/2-3/4 ಟೇಬಲ್ ಸ್ಪೂನ್ ಸಾಕು. ಆಮೇಲೆ ಒಂದು ಅರ್ಧ ಹೋಳಿ ನಿಂಬೆಹಣ್ಣನ್ನು ಇಟ್ಕೊಳ್ಳಿ, ಯಾಕಂದರೆ ಹೋಳಿಗೆ. ಆ್ಯಕ್ಚುಲಿ ಇದು ನಮ್ಮ ಇಡೀ ಫ್ಯಾಮಿಲಿ ಎಲ್ರಿಗೂ ಫೇವ್ರೇಟ್ ಆದಂಥ ಫುಡ್ಡು. ಇದನ್ನು ಮಾಡಿದಾಗ ಏನಾದರೂ ರಸಮ್ ಆ ಥರ ಮಾಡಿ ಸೈಡ್ಸ್ ಇದನ್ನು ಇಟ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಇದು. ಆಮೇಲೆ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯಿಸಿ ಕೊನೆಯದಾಗಿ ತೆಗೆದ್ರೆ ಬಿಸಿ ಬಿಸಿಯಾದ ಚಿಲ್ಲಿ ಚಿಕನ್ ರೆಡಿ.